ನೈತಿಕತೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೀಬೇಕು. ಯಾರು ಹೇಳಿರೋದು ಈ ಮಾತನ್ನ? ಹುಬ್ಬಳ್ಳಿನಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಈ ಒತ್ತಾಯವನ್ನು ಮಾಡಿದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತೆ ವಾಪಸ್ ಬಿಜೆಪಿ ಬಂದು ಲೋಕಸಭೆಗೆ ನಿಂತು ಬೆಳಗಾವಿಯಲ್ಲಿ ಗೆದ್ದಿರುವಂಥವರು ಅಕಸ್ಮಾತ್ ನಿರಪರಾಧಿ ಅಂತ ಏನಾದರೂ ಸಾಬೀತಾದರೆ ಮತ್ತೆ ವಾಪಸ್ ಬರಲಿ. ತನಿಖೆ ಎದುರಿಸುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂಥದ್ದು ಸರಿಯಲ್ಲ. ಅಕಸ್ಮಾತ್ ಹಿಂಗೆ ಮುಂದುವರೆದ್ರೆ ಜನ ದಂಗೆ ಹೇಳ್ತಾರೆ. ಭಂಡತನ ಮಾಡಬೇಡಿ, ದಯವಿಟ್ಟು ರಾಜೀನಾಮೆ ಕೊಡಿ ಅಂತಾರೆ ಶೆಟ್ಟರ್. ಹಿಂದೂ ಹೇಳಿದ್ದೆ ನಾನು, ನೋಡ್ರಿ, ರಾಜ್ಯಪಾಲರು ಒಂದು ಕಾನೂನುಬದ್ಧವಾಗಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ. ಅದು ಕಾನೂನು ಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲನ ಟೀಕೆ ಮಾಡುವಂಥದ್ದು, ಸಂವಿಧಾನಬದ್ಧವಾದಂಥ ಹುದ್ದೆ ಅನ್ನು ಟೀಕೆ ಮಾಡೋದು, ಮತ್ತೊಂದು ಮಾಡೋದು, ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ಸವರು ಮಾಡಿದರು. ಸಿದ್ದರಾಮಯ್ಯವರು ಮಾಡಿದರು, ಡಿ ಕೆ ಶಿವಕುಮಾರ್ ಮಾಡಿದರು, ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ. ಆ ತೀರ್ಪು ರಾಜ್ಯಪಾಲರು ಏನೊಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು, ಇಡೀ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಅಷ್ಟೇ ಅಲ್ಲ, ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರೆಗೆ, ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಂದರೆ FIR ಫೈಲ್ ಆಗಬೇಕಾಗ್ತದೆ ಮುಖ್ಯಮಂತ್ರಿ ಮೇಲೆ. ಮುಖ್ಯಮಂತ್ರಿಗಳು FIR ಫೈಲ್ ಆಗ್ತದೆ ಅಂದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು, ಒತ್ತಾಯ ಮಾಡೋದು, ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ಮದೇನು ತಪ್ಪಿಲ್ಲ ಅಂದರೆ ಮತ್ತೊಂದು ಮುಖ್ಯಮಂತ್ರಿ ಆಗಲಿ, ಯಾರು ಬೇಡ ಅನ್ನೋದಿಲ್ಲ. ಹೀಗಾಗಿ ಇವತ್ತು ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಕಳ್ಕೊತಾರೆ. ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು. ಸೊ ಇದು ಜಗದೀಶ್ ಶೆಟ್ಟರ್ ಅವರ ಮಾತು. ನೋಡಿ, ಜನ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ನಂಬಿಕೆ ಕಳ್ಕೋಬಾರದು ಅನ್ನೋದಾದರೆ ನೀವು ರಾಜೀನಾಮೆ ಕೊಡಿ. ಯಾಕಂದರೆ ನೀವೇನಾದರೂ ನಿರಪರಾಧಿ ಅಂತ ಸಾಬೀತಾದರೆ ಮತ್ತೆ ಬನ್ನಿ, ಯಾರು ಬೇಡ ಅಂತಾರೆ. ಆದರೆ ಹಿಂಗಿದ್ದಂಥ ಸಂದರ್ಭದಲ್ಲಿ ಹಿಂಗಿರಬಾರ್ದು. ಜನ ನಿಮ್ಮ ವಿರುದ್ಧ ಸಿಡಿದು ಹೇಳ್ತಾರೆ. ಭಂಡತನ ಪ್ರದರ್ಶನ ಮಾಡಬೇಡಿ. ಇದು ಸಿದ್ದರಾಮಯ್ಯನವರಿಗೆ ಶೆಟ್ಟರ್ ಹೇಳಿರುವಂಥ ಮಾತು.